ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ನಮ್ಮೂರಲ್ಲಿ ಈಗಷ್ಟೇ ಮಳೆ ಬಂದು ಸ್ವಲ್ಪ ಲೈಟ್ ಆಗಿ ಬಿಸಿಲು ಶುರುವಾಗಿದೆ. ಈ ಬಿಸಿಲು ಮಳೆ ಅಂತ ಹೇಳ್ತಾರಲ್ಲ, ಸೊ ಆ ಥರ ಈಗ ಈವ್ನಿಂಗ್ ಟೈಮ್. ಸೊ ಹಾಗಾಗಿ ಎಲ್ಲರಿಗೂನು ಗುಡ್ ಈವ್ನಿಂಗ್ ಅಂತ ವಿಶ್ ಮಾಡ್ತಾ ನಿಮ್ಮೆಲ್ರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಯಾವ ಡೆಲಿವರಿ ಆಯಿತು, ನಾರ್ಮಲ್ ಸಿಸೇರಿಯನ್ ಅಥವಾ ಯಾವ ಮಗು ಆಯಿತು, ಯಾವತ್ತು ಡೆಲಿವರಿ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಸೊ ಅದರದ್ದು ಕಂಟಿನ್ಯೂಯೇಷನ್ ವಿಡಿಯೋ ಇವತ್ತೇನು ಅಂತ ಅಂದ್ರೆ ನನ್ನ ಸಿಸೇರಿಯನ್ ಅಥವಾ ಸಿ ಸೆಕ್ಷನ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನಾನ್ ಯಾವ್ಯಾವ ತರ ಏನೋ ಸಿಚುವೇಶನ್ಸ್ ನ ಅನುಭವಿಸ್ಬೇಕಾಯ್ತು, ನಾನು ಮೆಂಟಲಿ ಅದಕ್ಕೆ ಹೇಗ್ ಪ್ರಿಪೇರ್ ಆಗಿದ್ದೆ ಅನ್ನೋದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಸಿ ಸೆಕ್ಷನ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಮೇ 8 ಈವ್ನಿಂಗ್ ಒಂದು 7 o'clock ಅನ್ನೋಷ್ಟೊತ್ತಿಗೆ ಕನ್ಫರ್ಮ್ ಆಯ್ತು ಏನಂತ ಸಿಸೇರಿಯನ್ ಮಾಡಿಸ್ಕೊಳ್ಳೋದು, ನಾರ್ಮಲ್ ಟ್ರೈ ಮಾಡೋದು ಬೇಡ ಅಂತ. ಸೊ ನನಗೆ ಪಿಜ್ಜಾ ತಿನ್ಬೇಕು ಅಂತ ಆಸೆ ಆಗಿತ್ತಲ್ಲ, ಸೊ ನನ್ನ ಹಸ್ಬೆಂಡ್ ನನಗೆ ಪಿಜ್ಜಾ ತಂದು ಕೊಟ್ಟಿದ್ರು. ಹಾಸ್ಪಿಟಲ್ ವಾರ್ಡಲ್ಲೇ ಕುತ್ಕೊಂಡು ನಾನು ಪಿಜ್ಜಾ ತಿಂತಾ ಇದ್ದೆ. ಸೊ ಅದ್ರಲ್ಲಿ ಫೋಟೋ ಹಾಕಿದ್ದೀನಿ ನೋಡಿ, ವಿಡಿಯೋ ಮಾಡ್ಕೊಳಕ್ ಆಗಿರ್ಲಿಲ್ಲ. ಸೊ ಅದೇ ಟೈಮ್ಗೆ ಒಬ್ರು ನರ್ಸ್ ಬಂದಿದ್ರು ನನ್ನ BP ಎಲ್ಲ ಚೆಕ್ ಮಾಡಕ್ಕೆ ಅಂತ. ಅವರು ಫುಲ್ ನಗಾಡ್ಕೊಂಡು, ಏನಿದು ನೀವು ಹಾಸ್ಪಿಟಲ್ ವಾರ್ಡಲ್ಲಿ ಪಿಜ್ಜಾ ತಿನ್ಕೊಂಡು ಎಂಜಾಯ್ ಮಾಡ್ತಿದ್ದೀರಲ್ಲ, ನಾಳೆ ಡೆಲಿವರಿ ಇಟ್ಕೊಂಡು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಸೊ ಅದೊಂದು ಫೈನಲ್ ಆಸೆ ಇತ್ತು ತಿನ್ಬೇಕು ಅಂತ, ಅದು ಮುಗೀತು. ನೆಕ್ಸ್ಟ್ ಊಟ ಮಾಡ್ಬೇಕು, ಪಿಜ್ಜಾ ಎಲ್ಲ ತಿಂದಿದ್ದಕ್ಕೆ ಊಟ ಎಲ್ಲ ಮಾಡ್ಬೇಕಂತ ಏನು ಅನ್ಸಿರ್ಲಿಲ್ಲ. ಸೊ ನೈಟ್ ಆಯ್ತು, ಬಟ್ ನೈಟ್ ನಾಳೆ ಓಕೆ ಆಪರೇಷನ್ ಅಂತ ಅಂದ್ಬಿಟ್ಟು ನಿದ್ದೆನೆ ಬರ್ತಿಲ್ಲ. ನನಗೂ ನಿದ್ದೆ ಬರ್ತಿಲ್ಲ, ನನ್ನ ಹಸ್ಬೆಂಡ್ಗೂ ನಿದ್ದೆ ಬರ್ತಿಲ್ಲ. ಒಂಥರ ಏನೋ ಒಂಥರ ಕುತೂಹಲ, ಕ್ಯೂರಿಯಾಸಿಟಿ ಇರತ್ತಲ್ಲ. ಈಗ ನಮ್ಗೆಲ್ಲಾದ್ರೂ ಟ್ರಿಪ್ ಹೋಗ್ತಿದೀವಿ ನಾವು ನಾಳೆ ಅಂತ ಅಂದ್ರೆ ಒಂಥರ ರಾತ್ರಿ ಎಲ್ಲ ನಿದ್ದೆ ಬರಲ್ಲ ಅಂತ ಹೇಳ್ತಾರಲ್ಲ, ಸೊ ಆ ಥರ ನಿದ್ದೆನೆ ಬರ್ತಾ ಇರ್ಲಿಲ್ಲ. ಹಂಗೆ ಹಿಂಗೆ ಮಾತಾಡ್ಕೊಂಡು ಮೊಬೈಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡಿಬಿಟ್ಟು ಬೆಳಗ್ಗೆ 7 to 8 ನಾವು ಟೈಮ್ ಕೊಟ್ಟಿದ್ದಲ್ವಾ ಆಪ್ರೇಷನ್ಗೆ. ಸೊ 6 o'clock ಅಷ್ಟೊತ್ತಿಗೆ ಏನು ನಮ್ಗೆ ರೆಡಿ ಇರಕ್ಕೆ ಹೇಳಿದ್ರು. ಸೊ ನಾನು 5 o'clock ಎದ್ದು ಸ್ನಾನ ಮಾಡಿಕೊಂಡು ಏನೋ ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ದೆನ್ 6 o'clock ಅಷ್ಟೊತ್ತಿಗೆ ಕರ್ಕೊಂಡು ಹೋಗಿ ಪ್ರಿಪ್ರೇಷನ್ ಮಾಡ್ಕೊಂಡ್ರು. ಲೈಕ್ ಕೆಥೆಟರ್, ಯೂರಿನ್ ಪೈಪ್ ಇನ್ಸರ್ಟ್ ಮಾಡೋದು ಆ್ಯಂಡ್ ಇದು ವೇನ್ಸ್, ಇದು ಸಾರಿ ಏನೋ ಡ್ರಿಪ್ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಕ್ಯಾನ್ಯುಲಾ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು, ಇದೆಲ್ಲದನ್ನು ಮಾಡ್ಕೊಂಡ್ರು. ಸೊ ಎಕ್ಸಾಕ್ಟ್ 7 o'clock ಅಷ್ಟೊತ್ತಿಗೆ ನನ್ನ ಇದು ಏನೋ ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡೋದ್ರು. ಓಕೆ, ಇನ್ನೊಂದೇನು ಅಂತ ಅಂದ್ರೆ ನೈಟ್ 10-10:30 ಅಷ್ಟೊತ್ತಿಗೆ ಎನೆಮೋ ಕೊಟ್ಟಿದ್ರು. ಸೊ ಆಪರೇಷನ್ ಆಗೋಕ್ಕೂ ಒಂದು 6 to 7 hours ಮುಂಚೆ ನಾವು ಏನೂ ತಿನ್ಲಿಕ್ಕಿಲ್ಲ. ಸೊ ಹಾಗಾಗಿ ಎನೆಮೋ ಕೊಟ್ಟು ನಮ್ಮ ಹೊಟ್ಟೆನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಏನೂ ತಿನ್ಬೇಡಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಯ್ತಾ. ಸೊ ಇನ್ನೊಂದೇನು ಇಂಪಾರ್ಟೆಂಟ್ ವಿಷಯ ಅಂತ ಅಂದ್ರೆ, ನಾನು ಡಾಕ್ಟರ್ ಹತ್ರ ಎವ್ರಿ ವಿಸಿಟ್, ಮಂತ್ಲಿ ಚೆಕಪ್ ಇರುತ್ತಲ್ಲ, ಎವ್ರಿ ಟೈಮ್ ಹೋದಾಗ್ಲೂ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೆ ಏನಂತ ಅಂದ್ರೆ, ನಾರ್ಮಲ್ ಆಗಲಿ ಸಿಸೇರಿಯನ್ ಆಗಲಿ ನನ್ನ ಹಸ್ಬೆಂಡ್ನ ಆಪರೇಷನ್ ಥಿಯೇಟರ್ಗೆ ಅಲೋ ಮಾಡಿ ಅಂತ. ಯಾಕಂತ ಅಂದ್ರೆ ಅದು ಪ್ರತಿ ಒಂದು ಹೆಣ್ಣಿಗೂ ಅದು ಆಸೆ ಇರುತ್ತೆ ಅಲ್ವಾ, ಈ ಅಂದ್ರೆ ಈ ಪ್ರೀಶಿಯಸ್ ಮೂಮೆಂಟಲ್ಲಿ ಹಸ್ಬೆಂಡ್ ಜೊತೆಗಿರ್ಬೇಕು, ಆ ಮೂಮೆಂಟ್ನ ಇಬ್ರು ಒಟ್ಟಿಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಫೀಲ್ ಮಾಡಬೇಕು ಅನ್ನೋ ಆಸೆ ಎಲ್ಲ ಹೆಣ್ಮಕ್ಳಲ್ಲೂ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಡಾಕ್ಟರ್ ಹತ್ರ ಪರ್ಮಿಷನ್ ಕೇಳಿದ್ವಿ, ಈವನ್ ಡಾಕ್ಟರು ಒಪ್ಕೊಂಡಿದ್ರು. ಸೊ ನನ್ನನ್ನು ಆ್ಯಂಡ್ ನನ್ನ ಹಸ್ಬೆಂಡನ್ನು ಇಬ್ರು ಒಟ್ಟಿಗೆ ಆಪರೇಷನ್ ಥಿಯೇಟರಿಗೆ ಬಿಟ್ರು. ಸೊ ಅದಾದಮೇಲೆ ನನಗೆ ಟೇಬಲ್ ಇರತ್ತಲ್ಲ ಆಪರೇಷನ್ ಮಾಡಲಿಕ್ಕೆ, ಸೊ ಅದ್ರ ಮೇಲೆ ಕೂರಿಸಿ ಸ್ವಲ್ಪ ಅನಸ್ಥಿಷಿಯಾಲಜಿಸ್ಟ್ ಬಂದರು. ಸೊ ಸ್ವಲ್ಪ ಬೆಂಡ್ ಮಾಡಿಸ್ಬಿಟ್ಟು ಬ್ಯಾಕ್ ಬೋನ್ಗೆ ಇಂಜೆಕ್ಷನ್ ಕೊಟ್ಟರು. ಸೊ ಲೈಕ್ ಈಗ ಎಷ್ಟೋ ಜನ ಹೇಳ್ತಾರೆ, ಅಂದರೆ ನಾವು ರೀಲ್ಸು ಅಲ್ಲಿ ಇಲ್ಲಿ ನೋಡಿರ್ತೀವಲ್ಲ, ತುಂಬಾನೇ ಪೇಯ್ನ್ ಆಗುತ್ತೆ ಅಂತ ಇಂಜೆಕ್ಷನ್ ಕೊಡೋದು ಅಂತ. ಸೊ ಆ ಥರ ಎಲ್ಲ ನನಗೇನು ಅನಿಸ್ಲೇ ಇಲ್ಲ. ಮಾಮೂಲಿ ನಮಗೆ ಜ್ವರ ಏನಾದರೂ ಬಂದಾಗ ಕೈಗೆಲ್ಲ ಏನು ಇಂಜೆಕ್ಷನ್ ಕೊಡ್ತಾರೆ, ಸೊ ಅದೇ ಥರನೇ ಫೀಲ್ ಆಯಿತು. ಅದು ಕೊಟ್ಟು ತಕ್ಷಣ ನಮ್ಮನ್ನ ಕೂರಿಸಿದ್ದವ್ರನ್ನ ತಕ್ಷಣ ಮಲಗಿಸ್ಬಿಡ್ತಾರೆ. ಸೊ ಮಲಗಿಸಿದ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲೇ ಕಾಲಿಂದ ಮರ್ಗಟ್ಕೊಂಡು ಬರುತ್ತೆ, ಅಂದರೆ ನಮ್ಮ ಹೊಟ್ಟೆಯಿಂದ ಕೆಳಭಾಗ ಪೂರ್ತಿ ಮರ್ಗಟ್ಕೊಂಡು ಹೋಗುತ್ತೆ. ಅದು ಫಸ್ಟ್ ಶುರು ಆಗೋದು ಕಾಲಿಂದ ಜುಮು 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 ಅಂತ ಇರುತ್ತೆ. ಹಾಗೆ ಶುರುವಾಗಿ ನಮಗೆ ಏನೋ ಲೋವರ್ ಬಾಡಿ ರೀಜನ್ ಏನಿರುತ್ತೆ ಇದಿಷ್ಟು ಸ್ವಾಧೀನನೇ ಇಲ್ಲ ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ಈ ಮೇಲ್ಗಡೆ ಕೈ ಕಾಲು ಅಥವಾ ಈ ಬಾಡಿ, ಸಾರಿ ಕಾಲಲ್ಲ, ಮೇಲ್ಗಡೆ ಕೈ ಅದನ್ನೆಲ್ಲ ಮೂವ್ ಮಾಡ್ಬೋದು, ಬಟ್ ಕೆಳಗಡೆ ಕಾಲಿಂದ ಹಿಡಿದು ಏನೂ ಮೂವ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಆ ಪಾರ್ಟೇ ಇದೆ ಅನ್ನೋ ಥರನೇ ನಮ್ಗೆ ಫೀಲ್ ಆಗ್ತಿರಲ್ಲ, ಆ ಥರ ಆಗಿರುತ್ತೆ. ಸೊ ಅದಾದಮೇಲೆ ನಮ್ಮ ಡಾಕ್ಟರ್ ಗೈನಕಾಲಜಿಸ್ಟ್ ಬಂದರು. ಅವ್ರು ಬಂದು ಏನು ಆಪರೇಷನ್ ಸ್ಟಾರ್ಟ್ ಮಾಡಿಕೊಂಡ್ರು. ಎಷ್ಟು ಬೇಗ ಮುಗೀತು ಅಂತ ಅಂದರೆ, ಒಂದು
10 to 15 ಮಿನಿಟ್ಸ್ ಒಳಗಡೆ ಆಪರೇಷನ್ ಮುಗ್ದು ಮಗಳು ಆಲ್ರೆಡಿ ಹೊರಗೆ ಬಂದ್ಬಿಟ್ಟಿದ್ಲು. ಸೊ ಇದು ಹೆಂಗಾಯ್ತಂದ್ರೆ ಬಂದು ಓಪನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಂದರೆ ಕಟ್ ಮಾಡಿಬಿಟ್ಟು ಲೇಯರ್ಸ್ನ ಸ್ಟಾರ್ಟ್ ಮಾಡಿದ್ರು. ದೆನ್ ನನ್ಗೆ ಏನಾಗ್ತಿತ್ತಂದ್ರೆ ಮೇಲ್ಗಡೆ ಲೈಟ್ ಇರುತ್ತಲ್ಲ ಆಪರೇಷನ್ ಥಿಯೇಟರಲ್ಲಿ, ಅದ್ರದ್ದು ಎಡ್ಜಸ್ ಸ್ಟೀಲ್ ಎಡ್ಜ್ ಹಾಕಿದ್ರು. ಅಲ್ಲಿ ಈ ಕೆಳಗೆ ಆಪರೇಷನ್ ಮಾಡ್ತಾ ಇದ್ದಿದ್ದು ನನ್ಗೆ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇತ್ತು. ಅದಲ್ಲದೆ ಈ ಕಡೆ ಸೈಡಲ್ಲಿ ನನ್ನ ರೈಟ್ ಸೈಡಿಗೆ ಟೈಲ್ಸ್ ಇತ್ತು. ಆ ಟೈಲ್ಸಲ್ಲಿನೂ ಈ ಆಪರೇಷನ್ ಮಾಡ್ತಿರೋದು ಸ್ವಲ್ಪ ರಿಫ್ಲೆಕ್ಟ್ ಆಗ್ತಾ ಇತ್ತು. ಸೊ ನನ್ಗೆ ಎರಡೆರಡು ಕಡೆ ಕಾಣಿಸ್ತಾ ಇತ್ತು. ಅದು ಹೆಂಗೇನೆ ಲೈಕ್ ಒಂಥರ ಸ್ವಲ್ಪ ಭಯನೂ ಆಗ್ತಾ ಇತ್ತು, ಇಲ್ಲ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿನೂ ಇತ್ತು. ಒಂದು ಸ್ವಲ್ಪ ಹೊತ್ತು ನೋಡಿದೆ, ಆಮೇಲೆ ಭಯ ಆಗೋಕ್ಕೆ ಶುರು ಆಯಿತು. ಕಣ್ಮುಚ್ಕೊಬಿಟ್ಟೆ. ಆಮೇಲೆ ಮತ್ತೆ ಇಲ್ಲ ಇದನ್ನ ಮತ್ತೆ ನೋಡೋಕ್ಕೆ ಚಾನ್ಸ್ ಸಿಗತ್ತೋ ಇಲ್ವೋ ಅಂತಾನು ಮತ್ತೆ ಧೈರ್ಯ ಮಾಡಿಬಿಟ್ಟು ನೋಡ್ತಾ ಇದ್ದೆ. ಸೊ ಲೇಯರ್ ಬೈ ಲೇಯರ್ ಕಟ್ ಮಾಡಿದ್ರು. ದೆನ್ ಲಾಸ್ಟ್ ಒಂದು ಲೇಯರ್ ಇತ್ತು, ಅದನ್ನ ಹಿಂಗೆ ಕಟ್ ಮಾಡ್ತಿದ್ದಂಗೆನೆ ಅಲ್ಲಿ ಫುಲ್ ಕಪ್ಪು ಕಾಣಿಸ್ತು. ಅಂದರೆ ನಾನು ಅನ್ಕೊಂಡೆ ಅದು ಮಗು ತಲೆ ಅಂತ. ಅದು ಎಕ್ಸಾಕ್ಟ್ ಮಗು ತಲೆನೇ ಆಗಿತ್ತು. ಅದನ್ನ ಹಿಂಗೆ ನಿಧಾನಕ್ಕೆ ಎತ್ತಿದ ತಕ್ಷಣ ಕೈ ಅಂತ ಅಂದ್ಬಿಟ್ಟು ಹತ್ಲು. ಸೊ ಅದೊಂಥರ ಬೆಸ್ಟ್ ಏನೋ ಅಥವಾ ಪ್ರೀಶಿಯಸ್ ಮೂಮೆಂಟ್ ನನ್ನ ಲೈಫಲ್ಲಿ ಅಂತ ಹೇಳ್ಬೋದು. ಅದನ್ನ ನನ್ನ ಹಸ್ಬೆಂಡ್ ಕೂಡ ವಿಟ್ನೆಸ್ ಮಾಡಿದ್ರು ಅಲ್ಲ, ಇವನ್ ಅವ್ರಿಗೂ ತುಂಬಾನೇ ಖುಷಿ ಆಯ್ತು. ಅವ್ರು ನನ್ಗೆ ಏನ್ ಹೇಳ್ತಿದ್ರು ಅಂದ್ರೆ, ಈ ಏನು ನರಸಿಂಹಸ್ವಾಮಿ ಹೊಸ್ಲು ಮೇಲೆ ಕುತ್ಕೊಂಡು ಹಿರಣ್ಯಕಶಿಪು ಹೊಟ್ಟೆ ಬಗ್ದು ಎಲ್ಲ ತೆಗ್ದಾಕಿದ್ನಲ್ಲ ಕರಳನ್ನೆಲ್ಲ, ಸೊ ಆ ತರ ಫೀಲ್ ಆಗ್ತಾ ಇತ್ತು ನನಗೆ ನೋಡ್ಬೇಕಾದ್ರೆ. ಒಂದ್ ಲೇಯರ್ ಈಗ ಮುಗೀತು ಅನ್ನೋಷ್ಟೊತ್ತಿಗೆ ಒಂದೊಂದೇ ಲೇಯರ್ ತೆಗ್ದು ಫೈನಲ್ ಆಗಿ ಮಗುನ ಹೊರಗೆ ತೆಗೆದ್ರು. ಒಂಥರ ಬೆಸ್ಟ್ ಮೂಮೆಂಟ್ ಅದು ಅಂತಾನೆ, ಫ್ರೀಸ್ ಮಾಡ್ಬೇಕು ಆ ಮೂಮೆಂಟ್ನ ಅನ್ನೋ ತರ ಇತ್ತು ಅಂತ ಹೇಳಿದ್ರು. ಮಗುದು ಅಂಬ್ಲಿಕಲ್ ಕಾರ್ಡ್ ಇರುತ್ತಲ್ಲ, ಅದನ್ನ ಕಟ್ ಮಾಡಿಬಿಟ್ಟು ಪೀಡಿಯಾಟ್ರಿಷಿಯನಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಸೊ ಅವರು ಏನೇನು ಚೆಕಪ್ ಮಾಡಬೇಕಾಗಿತ್ತು ಮಗುಗೆ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ನನ್ನ ಹಸ್ಬೆಂಡ್ ಕೈಗೆ ಮಗುನ ಕೊಟ್ಟರು. ಆ್ಯಂಡ್ ಆ ಮಗುನ ನನ್ನ ಹಸ್ಬೆಂಡ್ ಕರ್ಕೊಂಡು ಬಂದು ಆ್ಯಕ್ಚುಲಿ ನನಗೆ ಸ್ಟಿಚ್ ಮಾಡ್ತಾ ಇದ್ರು ಮಗುನಲ್ಲಿ ಕೊಟ್ಟ ತಕ್ಷಣ. ಸೊ ಆ ಮಗುನ ಕರ್ಕೊಂಡು ಬಂದು ನನಗೆ ಮಾಮೂಲಿ ಹಿಂಗೆ ತೋರಿಸ್ತಾರಲ್ಲ ಬಗ್ಸಿ, ಸೊ ಆ ಥರ ತೋರಿಸಿದ್ರು. ಅವಾಗ ನಂಗೆ ಮುಖ ಅಷ್ಟು ಕ್ಲಿಯರಾಗಿ ಕಾಣಿಸಿರ್ಲಿಲ್ಲ. ಸೊ ಅದಾದಮೇಲೆ ನಂದು ಸ್ಟಿಚಸ್ ಎಲ್ಲ ಹಾಕಿ ಆಯಿತು. ನನ್ನ ICUಗೆ ಅಬ್ಸರ್ವೇಷನ್ಗೆ ಅಂತ ಅಂದ್ಬಿಟ್ಟು ಶಿಫ್ಟ್ ಮಾಡಿದ್ರು. ಸೊ ಆವಾಗ ICUಗೆ ಮಗುನ ಕರ್ಕೊಂಡು ಬಂದರು, ಫೀಡ್ ಮಾಡಿಸ್ಬೇಕಾಗಿತ್ತಲ್ಲ. ಸೊ ಅದಕ್ಕೋಸ್ಕರ ಮಗುನ ಕರ್ಕೊಂಡ್ಬಂದ್ರು. ನಾನು ಅವಾಗಲೇ ಅವಳನ್ನ ಕ್ಲಿಯರ್ ಆಗಿ ನೋಡಿದ್ದು. ಸೊ ವೈಟ್ ಆಗಿ ಚಬ್ಬಿಯಾಗಿ ರೆಡ್ಡಿಶ್ ಆಗಿ ಇದ್ಲು. ಸೊ ಅದೊಂಥರ ಬಟ್ ಅವಳನ್ನ ಎತ್ಕೊಳಕ್ ಆಗ್ತಿರ್ಲಿಲ್ಲ ನನಗೆ, ಬಿಕಾಸ್ ನಮ್ಮನ್ನ ಒಂಥರ ತಲೆ ಸ್ವಲ್ಪ ಕೆಳಗೆ ಮಾಡಿ ಕಾಲು ಸ್ವಲ್ಪ ಮೇಲ್ ಮಾಡಿ ಬೆಡ್ಡನ್ನು ಅರೇಂಜ್ ಮಾಡಿರ್ತಾರೆ ಸಿಸೇರಿಯನ್ ಆಗಿ ಮಲಗಬೇಕಾದ್ರೆ. ಸೊ ಆ ಥರ ಇದ್ದಿದ್ದರಿಂದ ನನಗೆ ಅಷ್ಟು ಅವಳನ್ನ ಎತ್ಕೊಳ್ಳೋ ಏನೋ ಶಕ್ತಿ ಇರಲಿಲ್ಲ ನನಗೆ. ಆ್ಯಂಡ್ ಇನ್ನೊಂದು ಕೈಗೆ ಡ್ರಿಪ್ ಎಲ್ಲ ಹಾಕಿದ್ರು ಅಲ್ಲ, ಸೊ ಅದಕ್ಕೋಸ್ಕರ ಎತ್ಕೊಳ್ಳೆ ಜಸ್ಟ್ ಮುಟ್ಟಿದೆ ಅಷ್ಟೆ. ಅದಾದಮೇಲೆ ಈಗ ಆ್ಯಕ್ಚುಯಲ್ ಪಿಕ್ಚರ್ ಬಿಟ್ಟಿದ್ದು ನನಗೆ ಹೆಂಗಂದರೆ 7:30 ಆರ್ 7:40 ಅಷ್ಟೊತ್ತಿಗೆ ನನಗೆ ICU ತೊಗೊಂಡೋಗಿ ಹಾಕಿದ್ರು. ಸಂಜೆ 7:30 8 ಗಂಟೆ ತನಕನೂ ನಾನು ಅದೇ ಬೆಡ್ಡಲ್ಲೇ ಇದ್ದೀನಿ. ಡ್ರಿಪ್ ಹಾಕ್ತಾನೆ ಇದ್ದಾರೆ, ಫುಲ್ಲು ಸೆಕೆ ಅಂದರೆ ಸೆಕೆ. ನನಗೆ ಫ್ಯಾನು ಹಾಕಿದ್ರು ಬಟ್ ಆದರೂ ಸೆಕೆ ಆಗ್ತಾಯಿದೆ. ಮಲ್ಕೊಂಡಲ್ಲೇ ಇದೊಂದು ಅನಸ್ತೇಷಿಯಾ ಪವರ್ ಅರೌಂಡ್ 3 to 4 ಅವರ್ಸ್ ಇತ್ತು. ಅದಾದಮೇಲೆ ಕಟ್ ಮಾಡಿದ ಪ್ಲೇಸ್ ಏನಿತ್ತು ಅದು ಚುರು ಅಂತ ಅಂದ್ಬಿಟ್ಟು ಉರಿ ಆಗ್ತಾ ಇದೆ, ಉರಿ ಆಗ್ತಾ ಇತ್ತು. ಸೊ ಅಲ್ಲಿ ನರ್ಸ್ಗಳನ್ನ ಕರೆದು ಹೇಳೋದು, ಅವರು ಏನು ಮಾಡೋಕ್ಕಾಗಲ್ಲ ಮೇಡಮ್, ನಾವು ಪೇನ್ ಕಿಲ್ಲರ್ ಹಾಕಿದ್ದೀವಿ, ಬಟ್ ಅದಾದ್ರೂ ಸ್ವಲ್ಪ ಪೇನ್ ಇದ್ದೇ ಇರುತ್ತೆ, ನೀವು ತಡ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಆ ಕಡೆ ತಿರ್ಗೋಕ್ಕಾಗ್ತಿಲ್ಲ, ಈ ಕಡೆ ತಿರ್ಗೋಕ್ಕಾಗ್ತಿಲ್ಲ. ಕೈ ಮೂವ್ ಮಾಡ್ಬೋದು ಬಟ್ ಕಾಲು ಅಥವಾ ಲೋವರ್ ಬಾಡಿ ಪಾರ್ಟ್ ಯಾವುದನ್ನು ಮೂವ್ ಮಾಡೋಕ್ಕಾಗ್ತಿಲ್ಲ. ಅದು ಲಿಟ್ರಲಿ ಒಂದ್ಸಲ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಅಂದರೆ ಹೆಂಗೆ ಫೀಲ್ ಆಗ್ತಿತ್ತು ಅಂತಂದರೆ ಲೈಕ್ ಪ್ಯಾರಲೈಸ್ಡ್ ಆಗ್ಬಿಟ್ರು ಅಂತಂದರೆ ಅದು ಹೇಗಿರುತ್ತೆ ಅನ್ನೋದು ನಾನು ಲಿಟ್ರಲಿ ಎಕ್ಸ್ಪೀರಿಯನ್ಸ್ ಮಾಡಿದೆ. ಅಷ್ಟು ಒಂಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅನ್ನೋ ಥರ ಆಗೋಗಿತ್ತು. ಅದಾದಮೇಲೆ ಅನಸ್ತೇಷಿಯಾ ಪವರ್ ಎಲ್ಲ ಕಡಿಮೆ ಆದಂಗೂ ಸ್ವಲ್ಪನೇ ನಾನು ಕಾಲು ಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಚೂರು ಹೀಗೆ ಲೈಟಾಗಿ ಅಲ್ಲಾಡಿಸ್ತಾ ಇದ್ದೆ. ಆಮೇಲೆ ಸ್ವಲ್ಪ ಮೂಮೆಂಟ್ ಎಲ್ಲ ಬರ್ತಾ ಹೋಯಿತು. ಅದಾದಮೇಲೆ ಅವರು ಕೇಳಿದ್ರು ನನಗೆ, ಇವತ್ತು ನೈಟ್ ಪೂರ್ತಿ ICUಯಲ್ಲಿ ಇರ್ತೀರಾ ಅಥವಾ ನಿಮ್ಮ ವಾರ್ಡಿಗೆ ಹೋಗ್ತೀರಾ ಅಂತ ಅಂದ್ಬಿಟ್ಟು. ನಾನು ಇಲ್ಲ ವಾರ್ಡಿಗೆ ಹೋಗ್ತೀನಿ, ಬಿಕಾಸ್ ಅಲ್ಲೊಬ್ಬಳೇ ಮಲ್ಕೋಬೇಕು ICUಲ್ ಆದರೆ. ಅಂದರೆ ನಾನೊಬ್ಬಳೇ ಅಂದರೆ ಅವರು ನನ್ನ ಹಸ್ಬೆಂಡು ಅಥವಾ ನನ್ನ ಅಮ್ಮ ಅತ್ತೆ ಯಾರೂ ಇರೋಲ್ಲ. ಸೊ ಬೇಜಾರಾಗತ್ತೆ ಅಂತ ನಾನು ವಾರ್ಡಿಗೆ ಹೋಗ್ತೀನಿ, ಅಲ್ಲಿ ಮಗುನೂ ಇರುತ್ತೆ ನೋಡ್ಬೋದು ಅಂತ ಅಂದ್ಬಿಟ್ಟು ಹೇಳಿದೆ. ಸೊ ದೆನ್ ಇಮಿಡಿಯೇಟ್ಲಿ ನಾನು ಅಂದ್ಕೊಂಡೆ
ಈ ಸ್ಟ್ರೆಚರಲ್ಲಿ ನನಗೆ ಆ್ಯಕ್ಚುಲಿ ಕರ್ಕೊಬಂದು ಮಲಗಿಸಿದ್ದು ಬೆಡ್ ಮೇಲೆ ಹಾಗೇನೆ ಕರ್ಕೊಂಡೋಗಿ ಹೊರಗಡೆ ಹಾಕ್ತೀನಿ ಅಂತ. ಬಟ್ ಅವ್ರು ಹೇಳಿದ್ರು, ಇಲ್ಲ ನೀವೇನೇ ಎದ್ಬಿಟ್ಟು ವೀಲ್ ಚೇರ್ ಮೇಲೆ ಕುತ್ಕೋಬೇಕು, ವೀಲ್ ಚೇರಲ್ಲಿ ನಾವು ಕರ್ಕೊಂಡು ಹೋಗೋದು ಅಂತ ಅಂದ್ಬಿಟ್ಟು ಹೇಳಿದ್ರು. ನಾನು ಇವತ್ತಷ್ಟೇ ಆಪ್ರೇಷನ್ ಆಗಿದೆ, ಆಗ್ಲೇ ನಾನು ನಡೆಯೋಕ್ಕೆ ಸ್ಟಾರ್ಟ್ ಮಾಡಬೇಕಾ? ಹೌದು, ನೀವು ನಡಿಲೇಬೇಕು, ಅವಾಗಲೇ ನಿಮಗೆ ನಡೆಯೋಕ್ಕೆ ಕಾನ್ಫಿಡೆನ್ಸ್ ಬರೋದು. ನೋವು ಆಗತ್ತೆ, ಆದರೆ ತಡ್ಕೋಬೇಕು, ನೀವು ನಡೆಯೋಕ್ಕೆ ಟ್ರೈ ಮಾಡಲೇಬೇಕು ಅಂತ ಹೇಳಿದ್ರು. ಸೊ ಆಮೇಲೆ ಅಂತೂ ಇಂತೂ ಧೈರ್ಯ ಮಾಡಿ ಆದರೂ ಪರವಾಗಿಲ್ಲ ಅಂತ. ಹೌದು, ನಿಜವಾಗ್ಲೂ ಪೇನ್ ಆಯಿತು. ಎದ್ದು ಕುತ್ಕೋಬೇಕಾದ್ರೆ ಮೈಯಲ್ಲಿ ಶಕ್ತಿನೇ ಇಲ್ಲ. ಆ ಡ್ರಿಪ್ ಹೋಗ್ತಾ ಇದ್ರೂ ನನಗೆ ಮೈಯಲ್ಲಿ ಶಕ್ತಿನೇ ಇಲ್ಲ ಅನ್ನೋ ಥರ, ಏನೋ ಫುಲ್ ಏನೊಬ್ರು ಯಾರಾದರೂ ಸಪೋರ್ಟ್ ನಮಗೆ ಬೇಕೇ ಬೇಕು ಅನ್ನೋ ಥರ ಅನಿಸ್ತಾ ಇರತ್ತೆ. ಅದು ಹೇಳ್ತಾರಲ್ಲ, ಫಸ್ಟ್ ಟೈಮ್ ನಾವು ಸಿಸೇರಿಯನ್ ಆಗಿ ನಡಿಬೇಕಾದ್ರೆ ನಾವು ಹೊಸದಾಗಿ ನಡೆಯೋದು ಕಲಿತಾ ಇದ್ದೀವಿ ಅನ್ನೋ ಥರ ಆಗುತ್ತೆ ಅಂತ. ಅದಂತೂ 100% ಸತ್ಯ. ಕಾಲು ಇಡ್ತಾ ಇದ್ದೀನಿ ನೆಲದ ಮೇಲೆ, ನಂಗೆ ನಡೆಯೋಕ್ಕೆ ಬರತ್ತಾ ಬರಲ್ವಾ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ಆಮೇಲೆ ಅಂತೂ ಇಂತೂ ಇಬ್ಬರು ನರ್ಸ್ಗಳ ಸಪೋರ್ಟಿಂದ ಏನೋ ವೀಲ್ ಚೇರ್ ಮೇಲೆ ಹೋಗಿ ಕೂತ್ಕೊಂಡೆ. ಅಲ್ಲಿಂದ ಕರ್ಕೊಂಡು ಬಂದು ನನ್ನ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಅದಾದಮೇಲೆ ಇಲ್ಲೂ ಈ ಮಂಚದ ಮೇಲೆ ನಾನೇ ಹತ್ತಿ ಕೂತ್ಕೋಬೇಕಾಗಿತ್ತು, ಅಂದರೆ ಮಲ್ಕೋಬೇಕಾಗಿತ್ತಲ್ಲ. ಸೊ ಅದು ಅಷ್ಟೇ, ನನಗೆ ಭಯ ಏನಂದರೆ ಸ್ಟಿಚ್ಚಲ್ಲಿ ಬಿಚ್ಚೋಗ್ಬಿಡತ್ತೋ ಅನ್ನೋ ಥರ ಭಯ ಆಗ್ತಾಯಿತ್ತು. ಆದರೂ ಎಲ್ಲರೂ ಸಪೋರ್ಟಿಂದ ಬೆಡ್ ಮೇಲೆ ಮಲ್ಕೊಂಡೆ. ಸೊ ಅದಾದ ತಕ್ಷಣ ಮಗುನ ನೋಡಿದೆ. ಅದು ಏನು ಅಂತಲೇ ಹೇಳೋಕ್ಕಾಗಲ್ಲ. ನಮ್ಗೆ ಎಷ್ಟೇ ಪೇಯ್ನ್ ಇರಲಿ, ಆ ಮಗುನ ನೋಡ್ತಿದ್ದಂಗೆ ನಮ್ಗೆ ಎಲ್ಲ ಪೇಯ್ನು ಮರ್ತೋಗುತ್ತೆ ಅಂತಾರಲ್ಲ, ಅದಂತೂ ನಿಜ. ನಾನು ಮೊದಲು ಮಗು ಆಗೋಕ್ಕೂ ಮುಂಚೆ ಎಲ್ಲರೂ ಹೇಳ್ಬೇಕಾದ್ರೆ, ಏನಿಲ್ಲ ನಮಗೇನು ನೋವಾಗಲ್ವಾ, ನಾವೇನು ಮನುಷ್ಯರು ಅಲ್ವಾ, ಅದೇನು ಮಗು ಮುಖ ನೋಡಿದ ತಕ್ಷಣ ಎಲ್ಲ ಮರ್ತೋಗ್ಬಿಡತ್ತೆ ಅಂತ ನನಗೆ ನಾನು ಅನ್ಕೋತಾ ಇದ್ದೆ. ಬಟ್ ಅದಂತೂ ನಿಜ. ಮಗುನ ನೋಡ್ತಿದ್ದಂಗೆ ಓಕೆ, ನಮ್ಗೆ ಇಂಥದ್ದು ಪೇಯ್ನ್ ಇದೆ ಅನ್ನೋದೇ ಮರ್ತೋಗ್ಬಿಡತ್ತೆ. ಅಷ್ಟು ಒಂಥರ ಆ ಮೊಮೆಂಟ್ ಹಾಗಿರುತ್ತೆ. ಅಂದರೆ ನಮಗೆ ಆಪ್ರೇಷನ್ ಆಗಿ ಒಂದು 6-7 ಅವರ್ಸ್ ಆದಮೇಲೆ ನಮಗೆ ನೀರು ಕೊಡ್ತಾರೆ. ಸ್ವಲ್ಪ ನೀರು ಕುಡೀರಿ ಅಂತ ಹೇಳ್ತಾರೆ. ಒಂದೇ ಸಲ ಕುಡಿಲಿಕ್ಕಾಗಲ್ಲ, ಬಿಕಾಸ್ ಕೆಮ್ಮಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರು ಕುಡಿದು ನೋಡಿ. ವಾಂತಿ ಆಗಲಿಲ್ಲ ಅಂತಂದರೆ ಆಮೇಲೆ ಎಳ್ನೀರು ಕುಡಿಯೋಕ್ಕೆ ಹೇಳ್ತಾರೆ. ಎಳ್ನೀರು ಕುಡಿದ ಮೇಲೂ ವಾಂತಿ ಆಗಲಿಲ್ಲ ಅಂತಂದರೆ ಫ್ರೂಟ್ ಜ್ಯೂಸ್ ಏನಾದರೂ ಕನ್ಸ್ಯೂಮ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಫಸ್ಟ್ ಡೇ, ಅಂದರೆ ಆಪ್ರೇಷನ್ ಆಗಿದ್ದ ಡೇ ನಮಗೆ ಫುಲ್ ಲಿಕ್ವಿಡಲ್ಲೇ ಇರ್ತೀವಿ. ಸಾಲಿಡ್ ಫುಡ್ ಏನೂ ಕನ್ಸ್ಯೂಮ್ ಮಾಡೋಕ್ಕೆ ಅವರು ಬೇಡ ಅಂತ ಅಂದ್ಬಿಟ್ಟು ಹೇಳಿರ್ತಾರೆ ಡಾಕ್ಟರು. ಸೊ ನನಗೇನು ನೀರು ಕುಡಿದೆ, ಸ್ವಲ್ಪ ಏನೂ ತೊಂದರೆ ಆಗಲಿಲ್ಲ. ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಮತ್ತೆ ಎಳ್ನೀರು ಕುಡಿದೆ, ಆಮೇಲೆ ಏನೂ ತೊಂದರೆ ಆಗಲಿಲ್ಲ. ಆಮೇಲೆ ಜ್ಯೂಸ್ ಕುಡಿದೆ, ಕರೆಕ್ಟಾಗಿ ನನಗೇನೂ ತೊಂದರೆ ಆಗಲಿಲ್ಲ. ಹಾಗಾಗಿ ನನ್ನ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಅದಾದಮೇಲೆ ನೆಕ್ಸ್ಟ್ ಡೇಯಿಂದ ನನಗೆ ಏನು ರವೆ ಗಂಜಿ ಈ ಥರದ ಫುಡ್ಡನ್ನು ಕನ್ಸ್ಯೂಮ್ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದರು, ಆಯಿತಾ. ಸೊ ಹೊರಡಿಗೆ ಬಂದಮೇಲೆ ಅದೇ ಮಗುನೆಲ್ಲ ನೋಡಿ ಎಲ್ಲ ಆಯಿತು. ಆ್ಯಂಡ್ 2 ಅವರ್ಸಿಗೆ ಒಂದ್ಸಲ ಫೀಡ್ ಮಾಡಿಸೋಕೆ ಹೇಳ್ತಾಯಿದ್ರು. ಸೊ ನನಗೆ ತಕ್ಷಣ ಹಾಲು ಬಂದಿರಲಿಲ್ಲ, ಸ್ವಲ್ಪನೇ ಬರ್ತಾಯಿದ್ದು. ಬಟ್ ಅದು ಮಗುಗೆ ಸಾಕಾಗಲ್ಲ. ಸೊ ಪೀಡಿಯಾಟ್ರಿಷಿಯನ್ ಫಾರ್ಮುಲಾ ಮಿಲ್ಕ್ ಸ್ವಲ್ಪ 30 ml ಅಷ್ಟು ಕೊಡಿ ಅಂತ ಅಂದ್ಬಿಟ್ಟು ಹೇಳಿದರು. ಬಟ್ ಫಸ್ಟು ಟ್ರೈ ಮಾಡಬೇಕು, ತಾಯಿ ಹಾಲನ್ನು ಟ್ರೈ ಮಾಡಬೇಕು. ಅದು ಬರ್ತಿಲ್ಲ ಮಗುಗೆ ಅಂದರೆ ಇನ್ನೊಂದೇನೆಂದರೆ, ಮಗು ಆಗಷ್ಟೇ ಹುಟ್ಟಿರುತ್ತೆ, ಅದು ಕರ್ಕೊಂಡು ನಮಗೆ ಫೀಡ್ ಮಾಡೋಕ್ಕೆ ಅಂತ ಕೊಟ್ಟ ತಕ್ಷಣ ಅದು ಲ್ಯಾಚ್ ಮಾಡಲ್ಲ. ಬಿಕಾಸ್ ಅದು ಲ್ಯಾಚಿಂಗ್ ಮಾಡೋಕ್ಕೆ ಅದಕ್ಕೆ ಎಕ್ಸ್ಪೀರಿಯನ್ಸ್ ಇರಲ್ಲ, ಗೊತ್ತಾಗಲ್ಲ ಅದಕ್ಕೆ. ಸೊ ಹಾಗಂತ ನನಗೆ ಫಸ್ಟ್ ಫ್ರಸ್ಟ್ರೇಷನ್ ಆಗ್ತಿತ್ತು, ಏನಿದು ಹಾಲೇ ಕುಡಿತಿಲ್ವಲ್ಲ ಏನು ಅಂತ ಅಂದ್ಬಿಟ್ಟು. ಬಟ್ ಯಾರೂ ಆ ಥರ ಏನೋ ಫ್ರಸ್ಟ್ರೇಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಥವಾ ಬೇಜಾರು ಮಾಡ್ಕೋಬೇಡಿ. ಕಲಿತವೆ, ಅದು ನಿಧಾನಕ್ಕೆ ಕಲಿತಾ ಹೋಗುತ್ತೆ. ಸೊ ಅದಾದಮೇಲೆ ಫಾರ್ಮುಲಾ, ಈ ಎದೆ ಹಾಲು ಸಾಕಾಗಲ್ಲ ಅಂದ್ಬಿಟ್ಟು ಫಾರ್ಮುಲಾ ಮಿಲ್ಕನ್ನು ಏನೋ ಕೊಡ್ತಾಯಿದ್ವಿ. ಸೊ ಅದಾದಮೇಲೆ ಅಂದರೆ ವಾಶ್ರೂಮ್ಗೆ ಹೋಗುವಂಥ ನೆಸೆಸಿಟಿ ಏನೂ ಇರಲಿಲ್ಲ, ಬಿಕಾಸ್ ಯೂರಿನ್ ಪೈಪ್ ಇತ್ತಲ್ಲ. ಸೊ ಅದರಲ್ಲೆಲ್ಲ ಪಾಸ್ ಆಗ್ತಾಯಿತ್ತು. ಆ್ಯಂಡ್ ನೆಕ್ಸ್ಟ್ ಡೇ ಅವರು ನಮ್ಗೆ ಹೇಳ್ತಾರೆ, ನೀವು ಸ್ವಲ್ಪ ನಿಧಾನ ವಾಕ್ ಮಾಡೋಕ್ಕೆ ಟ್ರೈ ಮಾಡಿ, ಇಲ್ಲ ಸ್ಟ್ರೈಟಾಗಿ ಮಲ್ಕೊಳ್ಳೋಕ್ಕಿಂತ ಆಚೆ ಈಚೆ ಟರ್ನ್ ಆಗೋದಕ್ಕೆ ಟ್ರೈ ಮಾಡಿ ಅಂತ. ಅದು ನಿಜವಾಗ್ಲೂ ಭಯ ಆಗುತ್ತೆ. ಭಯ ಏನಕ್ಕಾಗತ್ತೆ ಅಂತಂದರೆ, ಒಂದು ಮೈಯಲ್ಲಿ ಶಕ್ತಿ ಇರಲ್ಲ, ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದರೆ ಆ ಸ್ಟಿಚ್ ಎಲ್ಲಿ ಕಿತ್ತೋಗುತ್ತೆ ಅನ್ನೋ ಒಂದು ಭಯ ನನಗಿತ್ತು. ಯಾಕಂದರೆ ಈಗ ಹೊಟ್ಟೆ ಇಷ್ಟು ದಪ್ಪ ಬಂದಿರೋದು, ತಕ್ಷಣ ಮಗು ಹೊರಗೆ ಬಂದಮೇಲೆ ಸ್ಕ್ವೀಸ್ ಆಗಿ ಬೊಜ್ಜು ಥರ ಕೂತ್ಕೊಂಡಿರುತ್ತೆ. ಆ ಬೊಜ್ಜು ಆ ಸ್ಟಿಚ್ ಮೇಲೆ ಕೂತಿರುತ್ತೆ. ನನಗೆ ಹೇಗೆ ಅನಿಸ್ತಿತ್ತು ಅಂದರೆ, ಆ ಭಾರಕ್ಕೆ ನಾನೆಲ್ಲಾದರೂ ಎದ್ದೇಳೋಕ್ಕೆ ಅಂತ ಪ್ರೆಷರ್ ಹಾಕಿದಾಗ ಅದು ಕಿತ್ತೋಗ್ಬಿಟ್ರೆ ಅನ್ನೋ ಥರ ಎಲ್ಲ ಭಯ ಇತ್ತು. ಅದಕ್ಕೋಸ್ಕರ ನಾನು ಟ್ರೈಯೇ ಮಾಡ್ತಿರಲಿಲ್ಲ. ಬಟ್ ಆದರೆ ಒಬ್ಬರು ಹೆಡ್ ನರ್ಸ್ ಇದ್ದರು, ಅವ್ರು ಬಂದು ಹೇಳಿದ್ರು, ಇಲ್ಲ ನೀವು ಟ್ರೈ ಮಾಡಬೇಕು, ಮಾಡಿದ್ರೆ ಮಾತ್ರ ನಿಮಗೆ ನಡೆಯೋದಕ್ಕಾಗೋದು,
ಇಲ್ಲ ಅಂತಂದರೆ ಆಗೋದೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದರು. ಆದರೂ ನಾನು ಸೆಕೆಂಡ್ ಡೇ ಅವ್ರು ಹೇಳಿದ್ರು ನಾನು ಟ್ರೈ ಮಾಡಿಲ್ಲ. ಜಸ್ಟ್ ಆಚೆ ಈಚೆ ಹೊರಳಾಡಕ್ಕೆ ಟ್ರೈ ಮಾಡ್ತಿದ್ದೆ ಬಿಟ್ಟರೆ ಇವತ್ತು ನಡೆಯೋದು ಬೇಡ ಅಂತಲೇ ನಾನು ಡಿಸೈಡ್ ಆಗಿದ್ದೆ. ಅಂದರೆ ಸೆಕೆಂಡ್ ಡೇ ನಡೆಯೋದು ಬೇಡ ಅಂತ ಡಿಸೈಡ್ ಆಗಿದ್ದೆ. ಸೊ ನನ್ನ ಪಕ್ಕದ ರೂಮ್ ಅವ್ರಿಗೂ ಸಿಸೇರಿಯನ್ನೇ ಅವತ್ತೇ ಆಗಿದೆ. ಅವ್ರು ಮಾರ್ನಿಂಗ್ 5:30ಗೆ ಆಗಿದ್ದು, ನಂದು 7 ಆಗಿತ್ತಲ್ವ. ಸೊ ಅವರು ಸೆಕೆಂಡ್ ಡೇ ವಾಕ್ ಮಾಡೋಕ್ಕೆ ಶುರು ಮಾಡಿದರು. ಆವಾಗ ನನಗೆ ಅನ್ನಿಸ್ತು, ಅವರು ವಾಕ್ ಮಾಡ್ತಿದ್ರೆ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಅಂದ್ಬಿಟ್ಟು ನನಗೆ ನಾನೇ ಸ್ವಲ್ಪ ಧೈರ್ಯ ತಂದ್ಕೊಂಡು ಏನು ಮಾಡಿದೆ, ನಿಧಾನ ಹಸ್ಬೆಂಡ್ ಸಪೋರ್ಟು ಮತ್ತು ನರ್ಸ್ ಸಪೋರ್ಟ್ ತಗೊಂಡು ನಿಧಾನ ಮಲಗಿದ್ದವಳು ಎದ್ದು ಕೂತ್ಕೊಂಡು ಆಮೇಲೆ ಕಾಲು ಕೆಳಗಿಡಕ್ಕೆ ಟ್ರೈ ಮಾಡಿದೆ. ನೆಲದ ಮೇಲೆ ಕಾಲಿಟ್ಟೆ. ಅದು ಇನ್ನೊಂದು ಪೇನ್ ಏನಾಗುತ್ತೆ ಅಂತ ಅಂದರೆ, ಯೂರಿನ್ ಪೈಪ್ ಹಾಕಿರ್ತಾರಲ್ಲ ಅದು ನೋವಾಗ್ತಾ ಇರುತ್ತೆ. ಅದ್ರ ಜೊತೆಗೆ ಸ್ಟಿಚಸ್ ಪೇನ್ ಕೂಡ ಇರುತ್ತೆ. ಮೈಯಲ್ಲಿ ಅಷ್ಟು ಶಕ್ತಿ ಇರಲ್ಲ, ಕಾಲಲ್ಲಿ ಅಷ್ಟು ಸ್ಟ್ರೆಂತ್ ಇರಲ್ಲ. ಅದೆಲ್ಲದೂ ಸೇರಿ ಸ್ವಲ್ಪ ಆಬ್ವಿಯಸ್ಲಿ ಭಯ ಆಗೇ ಆಗುತ್ತೆ. ಬಟ್ ನಿಧಾನ ನಡೆಯಕ್ಕೆ ಟ್ರೈ ಮಾಡಿದೆ. ಹಾಗೆ ಮಾಡ್ತಾ ಮಾಡ್ತಾ ಒಂದೇ ಸಲ ಸುಮಾರು ದೂರ ನಡೆದಿಲ್ಲ. ಸ್ವಲ್ಪ ಒಂದು 10 ಹೆಜ್ಜೆ ಇಡೋದು, ಆಮೇಲೆ ರೆಸ್ಟ್ ತಗೊಳ್ಳೋದು, ಆಮೇಲೆ ಮತ್ತೆ ನಡೆಯೋದು. ಸೊ ಈ ಥರ ಟ್ರೈ ಮಾಡ್ತಾ ಮಾಡ್ತಾ ನನಗೊಂದು ಓಕೆ, ನನ್ನ ಮೇಲೆ ಕಾನ್ಫಿಡೆನ್ಸ್ ಬಂತು. ಈಗ ನನಗೆ ನಡೀಲಿಕ್ಕೆ ಆಗತ್ತೆ ಅನ್ನೋ ಒಂಥರ ಧೈರ್ಯ ಬಂತು. ಆಮೇಲೆ ಮೋಷನ್ ಪಾಸ್ ಮಾಡ್ಬೇಕು ನೀವು ಅಂತ ಹೇಳಿದರು. ಸೊ ಮೋಷನ್ ಪಾಸ್ ಮಾಡೋಕ್ಕೆ ಹೋದಾಗ ಅದು ಅಷ್ಟೇ, ಏನು ಮೋಷನ್ ಪಾಸ್ ಮಾಡಿದ್ರೆ ಮಾತ್ರ ನಮಗೆ ಡಿಸ್ಚಾರ್ಜ್ ಮಾಡೋದು ಆ್ಯಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ. ಸೊ ನನಗೆ ಮೋಷನ್ ಪಾಸ್ ಮಾಡೋದ್ರಲ್ಲಿ ನನಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಅದಾದಮೇಲೆ ಈ ಫೀಡ್ ಮಾಡೋದೇ ನನಗೆ ಸ್ವಲ್ಪ ಕಷ್ಟ ಅನಿಸಿದ್ದು. ಬಿಕಾಸ್ ನಮಗೆ ಬೇಕಾದಂಗೆ ಕುತ್ಕೊಳ್ಳೋಕೆ ಆಗಲ್ಲ, ಫೀಡ್ ಮಾಡಿಸ್ದಲೇ ಇರೋಕ್ಕೂ ಆಗಲ್ಲ. ಅದೊಂಥರ ತುಂಬ ಕಷ್ಟ ಅಂತ ನನಗೆ ಅನಿಸಿದ್ದು ಅದು. ಬಟ್ ಆಮೇಲೆ ಅದು ಹೋಗ್ತಾ ಹೋಗ್ತಾ ಆಮೇಲೆ ಚಕ್ಲು ಬಟ್ಟೆ ಹಾಕೊಂಡು ಕುತ್ಕೋಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ, ಕಾಲು ಉದ್ದ ಇಟ್ಕೊಂಡೇನೆ ನೀವು ಫೀಡ್ ಮಾಡಿಸಿ ಅಂತ. ಸೊ ಆವಾಗ ಸ್ವಲ್ಪ ನನಗೆ ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಬಟ್ ಅದು ಹೋಗ್ತಾ ಹೋಗ್ತಾ ಅದನ್ನು ಅಭ್ಯಾಸ ಆಯಿತು. ಸೊ ಅದಾದಮೇಲೆ 4th ಡೇ ಅಷ್ಟೊತ್ತಿಗೆ ನಾನಾಗಿ ನಾನೇ ಓಡಾಡೋದು ಆ ಥರ ಎಲ್ಲ ನಾನು ಮಾಡ್ತಾಯಿದ್ದೆ. ಡಾಕ್ಟರ್ ಬಂದು ಚೆಕಪ್ ಮಾಡಿದ್ರು. ಸೊ 4th ಡೇ ನನ್ನನ್ನು ಡಿಸ್ಚಾರ್ಜ್ ಮಾಡಿದ್ರು. ಬಟ್ ನಾವು 4th ಡೇ ಬರಲಿಲ್ಲ. ಬಿಕಾಸ್ 4th ಡೇ ಈವ್ನಿಂಗ್ ಅರೌಂಡ್ 7 or 8 o'clock ಅಷ್ಟೊತ್ತಿಗೆ ಅವ್ರು ಡಿಸ್ಚಾರ್ಜ್ ಮಾಡಿದ್ದು. ಆ ಟೈಮಿಗೆ ನಾವು ಹೊರಟು ನಮ್ಮ ಮನೆಗೆ ಊರಿಗೆ ಬರಬೇಕು ಅಂತಂದರೆ ಲೇಟ್ ಆಗುತ್ತೆ ಅಂತ ನಾವು ನೆಕ್ಸ್ಟ್ ಡೇ 5th ಡೇ ಮಾರ್ನಿಂಗಿಗೆ ನಾವು ಹೊರಟ್ಬಿಟ್ಟು ಬಂದ್ವಿ. ಬಟ್ ನನಗೆ 4th ಡೇನೇ ಡಿಸ್ಚಾರ್ಜ್ ಮಾಡಿದರು. ಸೊ ಒಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಲೈಕ್ ಈಗ ಸಿಸೇರಿಯನ್ ಆಗ್ತಿದೆ ಅಂತ ಅಂದರೆ ಹೆದರ್ಕೊಳ್ಳೋಕೆ ಹೋಗಬೇಡಿ. ನನಗೂ ಆಬ್ವಿಯಸ್ಲಿ ಭಯ ಇದ್ದೇ ಇತ್ತು, ಏನಾಗುತ್ತೋ ಏನೋ ಅಂತ ಅಂದ್ಬಿಟ್ಟು. ಬಟ್ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಒಂದು 10 to 15 ಡೇಸ್ ಒಳಗಡೆ ಆ ಪೇನ್ ಏನಿದೆ ಅದು ಆಲ್ಮೋಸ್ಟ್ ಒಂದು 90% ಕಡಿಮೆ ಆಗೋಯ್ತು ನನಗೆ. ಅಂದರೆ ಫಸ್ಟ್ ಡೇ ಇದ್ದಿದ್ದು ನೋವು ಸೆಕೆಂಡ್ ಡೇ ಇರಲಿಲ್ಲ. ಅದು ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಆಗಿತ್ತು. ಸೆಕೆಂಡ್ ಡೇಯಿಂದ 3rd ಡೇ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗಿತ್ತು. ಸೊ ಈ ಥರ ಸ್ವಲ್ಪನೇ ನಿಧಾನ ಕಡಿಮೆ ಆಗ್ತಾ ಬರುತ್ತೆ. ಅದ್ರ ಜೊತೆ ನಮಗೆ ಟ್ಯಾಬ್ಲೆಟ್ಸು ಕೊಟ್ಟಿರ್ತಾರೆ ಅಲ್ಲ, ನಾವು ಧೈರ್ಯವಾಗಿರಬೇಕು ಅಷ್ಟೇ ಇಲ್ಲಿ ಇಂಪಾರ್ಟೆಂಟ್ ಆಗಿರೋದು. ಇನ್ನೊಂದೇನು ಅಂದರೆ ಜೋರಾಗಿ ನಡಿಲಿಕ್ಕೆ ಹೋಗಬಾರ್ದು. ಆಬ್ವಿಯಸ್ಲಿ ನಮ್ಮ ದೇಹನೇ ಆಫ್ಟರ್ ಸೆಕ್ಷನ್ ನಮ್ಮ ಬಾಡಿನೇ ನಮ್ಮನ್ನು ನಿಧಾನ ನಡೆಯೋ ಹಾಗೆ ಮಾಡುತ್ತೆ ಕೆಲವು ದಿನಗಳ ತನಕ. ನಾನೊಂದು 15 to 20 ಡೇಸ್ ನಿಧಾನ ಕಾಲ ಮೇಲೆ ಕಾಲು ಇಟ್ಕೊಂಡು ನಡೆಯೋದು ಅಂತಾರಲ್ಲ ಆ ಥರ ನಡೀತಾ ಇದ್ದೆ. ಇಲ್ಲಿ ಮೇನ್ ಆಗಿ ಅಂತ ಅಂದರೆ ಬ್ಯಾಕ್ ಪೇನ್ ಬರುತ್ತೆ ಅಂತ ಹೇಳ್ತಾರಲ್ಲ, ನನಗೆ ಅನಿಸಿರೋ ಪ್ರಕಾರ, ಈವನ್ ಡಾಕ್ಟರ್ಸ್ ಹೇಳೋ ಪ್ರಕಾರ ಅನಸ್ತೀಶಿಯಾ ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ಬ್ಯಾಕ್ ಪೇನ್ ಬರಲ್ಲ. ಹಾಗೆ ನೋಡೋಕ್ಕೋದ್ರೆ ಎಷ್ಟೊಂದು ಜನ ನಾರ್ಮಲ್ ಡೆಲಿವರಿ ಆದವ್ರಿಗೂ ಬ್ಯಾಕ್ ಪೇನ್ ಇದ್ದೇ ಇರುತ್ತೆ. ಬಟ್ ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರೋ ಪ್ರಕಾರ ನಾವು ಫೀಡ್ ಮಾಡಬೇಕಾದ್ರೆ ಹೇಗೆ ಕುತ್ಕೋತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಆಬ್ವಿಯಸ್ಲಿ ಸ್ಟಿಚಸ್ ಪೇನ್ ಇರುತ್ತೆ, ಕೆಲವೊಂದ್ಸಲ ಕಂಫರ್ಟಬಲ್ ಪೊಸಿಷನಲ್ಲಿ ಕೂರೋಕ್ಕಾಗಲ್ಲ, ಬಗ್ಬಿಟ್ಟು ಕುತ್ಕೋತೀವಿ, ಪಿಲ್ಲೋ ಇಟ್ಕೊಂಡ್ರು ಕಂಫರ್ಟಬಲ್ ಆಗಿ ಫೀಡ್ ಮಾಡೋಕ್ಕಾಗ್ತಿರಲ್ಲ. ಅವಾಗ ನಮಗೆ ಹೆಂಗೆ ಬೇಕೋ ಹಂಗೆ ಕುತ್ಕೊಂಡಿರ್ತೀವಿ. ಸೊ ಈ ಎಲ್ಲ ಒಂದು ರೀಸನಿಂದ ಏನೋ ಬ್ಯಾಕ್ ಪೇನ್ ಬರುತ್ತೆ. ಆ್ಯಂಡ್ ಸಿಸೇರಿಯನ್ ಆಗಿ 2 ಡೇಸ್ಗೆ ನಾನು ಸ್ನಾನ ಮಾಡಿದ್ದೆ. ವಾಟರ್ ಪ್ರೂಫ್ ಬ್ಯಾಂಡೇಜ್ನ ಹಾಕಿದ್ರು ಅವರು. ಸೊ ಮನೆಗೆ ಕಳಿಸ್ಬೇಕಾದ್ರೆ ಡ್ರೆಸ್ಸಿಂಗ್ ಎಲ್ಲ ಮಾಡಿ ವಾಟರ್ ಪ್ರೂಫ್ ಬ್ಯಾಂಡೇಜಲ್ಲಿ ಏನಿತ್ತು ಅದನ್ನೆಲ್ಲ ತೆಗೆದುಬಿಟ್ಟಿದ್ರು, ಪ್ಲಾಸ್ಟರ್ನೆಲ್ಲ. ಮನೆಗೆ ಬಂದಮೇಲೆ ಆ್ಯಸ್ ಯೂಶ್ವಲ್ ನಾನು ಅಂದರೆ ನನಗೆ ಸ್ನಾನ ಮಾಡ್ಸೋಕ್ಕೆ ಅಂತ ಒಬ್ಬರು ಬರ್ತಾಯಿದ್ರು ಆಂಟಿ, ಅವರನ್ನೇ ಸ್ನಾನ ಮಾಡಿಸ್ತಾಯಿದ್ರು.
ಸೊ ನನಗೇನು ಆ ಥರ ತೊಂದರೆ ಆಗಲಿಲ್ಲ. ಬಟ್ ಒಂದು ಪೌಡರ್ ಕೊಟ್ಟಿದ್ರು. ಸ್ನಾನ ಆದ ತಕ್ಷಣ ಏನು ಸ್ಟಿಚಸ್ ಏನಿರುತ್ತೆ ಅದ್ರ ಮೇಲೆ ಆ ಪೌಡರ್ನ ಹಾಕೋಬೇಕು, ಡ್ರೈ ಆಗಿ ಇಟ್ಕೋಬೇಕು. ಬೆವರೆಲ್ಲ ಬರೋದು ಆ ಥರ ಎಲ್ಲ ಆಯಿತು ಅಂತ ಅಂದರೆ ಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ ಇರುತ್ತೆ. ನೀರು ಸ್ನಾನ ಮಾಡಿದ್ಮೇಲೆ ಹಾಗೆ ಉಳ್ಕೋತು ಅಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ಪೌಡರ್ನ ಹಾಕೊಳ್ಳೋಕೆ ಹೇಳಿದರು. ಸೊ ಇದಿಷ್ಟು ಕೇರ್ ನಾನು ಆ್ಯಕ್ಚುಲ್ ಆಗಿ ಮಾಡ್ಕೊಂಡಿದ್ದು. ಆ್ಯಂಡ್ ನಿಧಾನ ನಡೀತಾ ಇದೆ, ನಿಧಾನ ಮಲ್ಗೋದು, ನಿಧಾನ ಕುತ್ಕೊಳ್ಳೋದು, ನಿಧಾನ ನಡೆಯೋದು, ಈ ಥರ ಎಲ್ಲ ನಾನು ಏನು ಕೇರನ್ನು ನಾನು ಮಾಡ್ಕೊಳ್ತಾ ಇದ್ದೆ. ಸೊ ಯಾರನ್ನು ಹೆದರ್ಕೊಳ್ಬೇಕಾದಂತಹ ಅವಶ್ಯಕತೆ ಇಲ್ಲ. ಎಸ್, ಆಪ್ರೇಷನ್ ಆಗಿದ್ದ ದಿನನೇ ನಾವು ಕುತ್ಕೋಬೇಕು, ನಡಿಬೇಕು ಅಂತ ಅಂದಾಗ ತುಂಬಾ ಪೇನ್ ಆಗತ್ತೆ. ಬಟ್ ಅದಕ್ಕೆ ನಮ್ಮನ್ನೆಲ್ಲ ತಾಯಿ ಅಂತ ಹೇಳೋದಲ್ವಾ, ಆ ಶಕ್ತಿ ನಮಗೆ ದೇವ್ರು ಕೊಟ್ಬಿಟ್ಟಿರ್ತಾನೆ, ಒಂಥರ ಇನ್ಬಿಲ್ಟ್ ಆಗಿ ಬಂದ್ಬಿಟ್ಟಿರತ್ತೆ. ಸೊ ಯಾವುದಕ್ಕೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಏನೋ ಇನ್ ಕೇಸ್ ಎಮರ್ಜೆನ್ಸಿ ಸಿಚುವೇಶನ್ ಸಿಸೇರಿಯನ್ ಮಾಡಿಸ್ಕೊಳ್ಳೇಬೇಕು ಅಂತ ಬಂದರೆ ಧೈರ್ಯವಾಗಿ ಮಾಡಿಸ್ಕೊಳ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ನನ್ನ ಸಿಸೇರಿಯನ್ ಎಕ್ಸ್ಪೀರಿಯನ್ಸು. ಆರಾಮಾಗಿ ಸ್ಮೂತಾಗಿ ಒಂದು ಸ್ವಲ್ಪ ಪೇನ್ ಇತ್ತು, ಇಲ್ಲ ಅಂತ ನಾನು ಹೇಳಲ್ಲ, ಈ ರೀತಿಯಾಗಿ ನಡ್ಕೊಂಡು ಬಂತು. ಇಷ್ಟೊತ್ತು ವಿಡಿಯೋನ ಪೇಷನ್ಸಿಂದ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಬಾಯ್.